ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಫ್ರಮ್ ದಕ್ಷಿಣ ಕನ್ನಡದಿಂದ. ಸೊ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಒಂದು ಯೂಸ್ಫುಲ್ ಆಗಿರುವಂಥ ರೆಸಿಪಿ. ಅದು ಇವಾಗೆಲ್ಲ ತುಂಬ ಜನಕ್ಕೆ ಕೂದಲುದ್ರೋ ಸಮಸ್ಯೆ ಇರುತ್ತೆ, ಹಾಗೆ ಕೂದಲು ತುಂಬ ಡ್ಯಾಂಡ್ರಫ್ ಆಗೋ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ನಾನಿವತ್ತು ಕೂದಲು ಉದುರೋದಕ್ಕೆ ಒಂದು ಹಳೆಯ ಕಾಲದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ವೆರಿ ಎಫೆಕ್ಟಿವ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಸಣ್ಣದಿರುವಾಗ ಅಮ್ಮ ನನ್ನ ಅಕ್ಕನಿಗೆ ಕೊಡ್ತಾ ಇದ್ಲು. ನನಗೆ ಅಷ್ಟೊಂದು ಸಮಸ್ಯೆ ಇರಲಿಲ್ಲ ಕೂದಲುದು, ಅಕ್ಕನಿಗೆ ತುಂಬ ಕೂದಲು ಉದುರ್ತಾ ಇತ್ತು ಅಂತ ಹೇಳಿ. ಸೊ ಅಮ್ಮನಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋವಂಥ ಒಂದು ರೆಸಿಪಿನ ಮಾಡಿಕೊಟ್ಟಿದ್ದಾರೆ ಅಮ್ಮ. ತುಂಬ ಸಮಯ ಮಾಡಿಕೊಟ್ರಂತೆ. ಸೊ ಅವಳಿಗೆ ಇವಾಗ ನನಗೆ ಕೂದಲು ಸಮಸ್ಯೆ ಇದೆ ಅಂತ ಹೇಳ್ಬೋದು, ಬಟ್ ಅವಳಿಗೆ ತುಂಬ ಯಥೇಚ್ಛವಾಗಿ ಕೂದಲು ಬರ್ತಾ ಇರುತ್ತೆ, ತುಂಬ ಉದ್ದ ಬರ್ತಾ ಇರುತ್ತೆ. ಅಲ್ಪ ಸ್ವಲ್ಪ, ಯಾಕಂದರೆ ಡೆಲಿವರಿ ಆದಮೇಲೆ ಕೂದಲುದ್ರ ಸಮಸ್ಯೆ ಎಲ್ಲ ಲೇಡೀಸ್ಗೂ ಇದ್ದೇ ಇರುತ್ತೆ. ಸೊ ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಹೇರ್ ಕೇರ್ನ ಮಾಡ್ತಾ ಇದ್ದರೆ ಆದಷ್ಟು ಕಂಟ್ರೋಲ್ ಬರುತ್ತೆ ಅಂತ ನನ್ನ ಒಂದು ಸಜೆಷನ್. ಸೊ ಆದಷ್ಟು ನಾನು ಹೇರ್ ಕೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಈ ಸತಿ ತುಂಬ ಬೇಜಾರಾಯಿತು. ಯಾಕಂತಂದರೆ ನನ್ನ ಹೇರ್ ಕೇರ್ ಅನ್ನೋ ಬದಲಾಗಿ ನನ್ನ ಮಗಳು ತುಂಬ ಚಿಕ್ಕವಳು. ಸೊ ಅವಳಿಗೆ ಒಂದಿನ ನನಗೆ ಫುಲ್ಲು ಡಿಪ್ರೆಷನ್ಗೆ ಹೋಗುವಷ್ಟು ಅವಳ ತಲೆ ನೋಡಿ ತುಂಬ ಬೇಜಾರಾಯಿತು. ಸೊ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದೆ, ಬಟ್ ಬೇಡ ಅಂತ ಅಂದರು. ಸೊ ಹಾಗಾಗಿ ಅಮ್ಮನ ಹತ್ರ ಕೇಳಿದೆ ಏನು ಮಾಡೋದು ಅಂತ ಹೇಳಿ. ಯಾಕಂದರೆ ನನಗೆ ಅದು ಆದಷ್ಟು ತಲೆಗೆ ಹೋಗಲಿಲ್ಲ. ಯಾಕಂದರೆ ಸಡನ್ನಾಗಿ ಏನಾದರೂ ಆದರೆ ಅಷ್ಟೊಂದು ತಲೆಗೆ ಹೋಗೋದಿಲ್ಲ. ಸೊ ಹಾಗಾಗಿ ಅಮ್ಮನ ಹತ್ರ ಕೇಳಿದೆ, ಈ ರೆಸಿಪಿನ ಮಾಡಿಕೊಡು, ತುಂಬ ಎಫೆಕ್ಟಿವ್ ಆಗಿರುತ್ತೆ, ಒಂದು ಕಂಟಿನ್ಯೂಸ್ 3 ಮಂತ್ಸ್ ಮಾಡಿಕೊಡು ಅಂತ ಅಂದರು. ಸೊ ನಾನು ಇದನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಾನು ಒಂದು ಆಯಿಲನ್ನು ಪ್ರಿಪೇರ್ ಮಾಡಿ ಹಚ್ತಾ ಇದ್ದೀನಿ. ಅದರಲ್ಲಂತೂ ಒಂದು 70 to 80% ಒಂದು 15 ಡೇಸಲ್ಲಿ ಆದಷ್ಟು ಕಂಟ್ರೋಲ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಮೊದಲಿನ ಥರ ತುಂಬ ಕೂದಲು ಉದುರ್ತಾ ಇದೆ ಮತ್ತು ಹಾಗೆ ಬಿಳಿ ಬಿಳಿ ತಲೆ ಕಾಣ್ತಾ ಇದೆ ಅನ್ನೋ ಒಂದು ಸಮಸ್ಯೆ ಇಲ್ಲ, ಆದಷ್ಟು ಕಂಟ್ರೋಲ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಗ್ತಾ ಇದೆ. ಆಯಿಲ್ನ ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ಬಟ್ ಇವತ್ತು ನಾನು ಈ ಅಮ್ಮ ಹೇಳಿರುವಂಥ ರೆಸಿಪಿನ ಪ್ರಿಪೇರ್ ಮಾಡಿದೆ. ಟೇಸ್ಟು ಕೂಡ ಅಷ್ಟೇ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತಿಂದು ನೋಡಿದೆ ಹೇಗಿದೆ ಅಂತ ಹೇಳಿ. ಇದಕ್ಕೆ ನಾನು ಯೂಸ್ ಮಾಡಿರೋದು ಗೋಧಿ, ಕಡಲೆ, ಹಾಗೆ ನೆಲಗಡಲೆ ಮತ್ತು ಬೆಲ್ಲ. ಸೊ ಇದನ್ನು ಯಾವ ಕ್ವಾಂಟಿಟಿಲಿ ಹಾಕಿದರೆ ಇದನ್ನು ನಾವು ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಹಾಗೆಯೇ ನಾವು ಈ ಪೌಡರ್ನ ಯಾವ ಮೆಜರ್ಮೆಂಟಲ್ಲಿ, ನನಗೆ ತುಂಬ ಕಡಿಮೆನೇ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡಿದೆ, ನೋಡೋಣ ಕಡಿಮೆ ಆಗುತ್ತೋ ಹೆಚ್ಚಿಗೆ ಆಗುತ್ತೋ ಅಂತ ಹೇಳಿ. ನಾನು ಹಾಕಿರುವಂಥ ಪ್ರಮಾಣದಲ್ಲಿ ಹಾಕಿದರೆ ತುಂಬ ದಿನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗೆ ಹಾಕುವಾಗ ಅನ್ನಿಸ್ತು ಸ್ವಲ್ಪ ಕಡಿಮೆನೇ ಆಗ್ಬೋದೇನೋ ಅಂತ ಹೇಳಿ. ಬಟ್ ನೋಡಿದರೆ ನಾನು ಮಾಡಿರೋದು ಇದರಲ್ಲಿ ಒಂದು ಸೌಟಲ್ಲಿ ತೊಗೊಂಡು ಮಾತ್ರ ಮಾಡಿರೋದು. ಇನ್ನೂ ಇದರಲ್ಲಿ ನಾನು ಇಷ್ಟು ಉಂಡೆಗಳನ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ ಇದರಲ್ಲಿ ಈ ಹಿಟ್ಟಲ್ಲಿ ನಾನು ಇನ್ನು ಒಂದು 5 ಟೈಮ್ಸ್ ಆದರೂ ಮಾಡ್ಕೋಬೋದು. ಸೊ ಇದನ್ನು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ. ಓಕೆ, ನಾನು ಇವತ್ತು ಈ ರೆಸಿಪಿನ ಯಾವ ಥರ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಪೌಡ್ರ್ ಮಾಡೋಕ್ಕೆ ತೊಗೊಂಡಿರೋ ಮೆಜರ್ಮೆಂಟಿಗೆ ಈ ಗ್ಲಾಸನ್ನು ತೊಗೊಂಡಿದ್ದೀನಿ. ಎಷ್ಟು ಕ್ವಾಂಟಿಟಿ ತೊಗೋಬೇಕಂದ್ರೆ ನಾನು ಇದರಲ್ಲಿ ಅಮ್ಮ ಹೇಳಿದ್ರು 2 ಗ್ಲಾಸ್ ಹಾಕು ಅಂತ ಹೇಳಿ. ಸೊ ಹಾಗಾಗಿ 2 ಗ್ಲಾಸು ಈ ಥರ ಕೆಂಪು ಕಡಲೆನ ತೊಗೊಂಡಿದ್ದೀನಿ. ಇದನ್ನು ತುಂಬ ದೊಡ್ಡ ಉರಿಯಲ್ಲಿ ಬಿಸಿ ಮಾಡ್ದೇನೆ ಒಂದು ಕರೆಕ್ಟಾಗಿರೋ ಫ್ಲೇಮಲ್ಲಿ ನಾವು ಬಿಸಿ ಮಾಡಿದರೆ ಈ ಥರ ಮೇಲ್ಗಡೆ, ಅಂದರೆ ತುಂಬ ನಾವು ಕೈಯಲ್ಲಿ ಹೊಡೆಯೋ ಥರ ಆಗೋದಿಲ್ಲ, ಇದು ಗಟ್ಟಿನೇ ಇರುತ್ತೆ. ಬಟ್ ಅದರ ಮೇಲ್ಗಡೆ ಸಿಪ್ಪೆ ಏನಿದೆಲ್ಲ ಸ್ವಲ್ಪ ಒಡೆದು ಬರುತ್ತೆ. ಅಲ್ಲಿವರೆಗೂ ನೀವು ನೀಟಾಗಿ ಒಂದು ಫ್ಲೇವರ್ ಬರೋವರೆಗೂ ನೀವು ಹುರಿದ್ರೆ ಕಡಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಗೋಧಿನೂ ಅಷ್ಟೇ, ಈ ಥರ ದಪ್ಪ ದಪ್ಪ ಆಗೋ ಥರ ಒಳ್ಳೆ ಫ್ಲೇವರ್ ಬರೋ ಥರ ನಾವು ಹುರ್ಕೊಂಡ್ರೆ ಒಂದೇ ಫ್ಲೇಮಲ್ಲಿ. ಸೊ ಅದು ಕೂಡ
ಹಗುರ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ. ಸೊ ಅದರಲ್ಲಿ 2 ಗೋಧಿ ಗ್ಲಾಸು, ಎರಡು ಗ್ಲಾಸ್ ಗೋಧಿ, 2 ಗ್ಲಾಸ್ ಕಡಲೆನ ಹಾಕಿದ್ದೀನಿ, ಕೆಂಪು ಕಡಲೆನ. ಹಾಗೆ ಇದೇ ಗ್ಲಾಸ್ ಒಂದು 3 ಗ್ಲಾಸ್ ಆಗುವಷ್ಟು ಅಂದರೆ 3 ಭಾಗ ಆಗುವಷ್ಟರಲ್ಲಿ 1 ಭಾಗ ಮಾತ್ರ ನಾನು ಏನು ತೊಗೊಂಡಿದ್ದೀನಿ ಅಂದರೆ ನೆಲಗಡಲೆನ ತೊಗೊಂಡಿದ್ದೀನಿ. ಸೊ ಈ ನೆಲಗಡಲೆನೂ ಅಷ್ಟೇ ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಚೆಂದ ಹುರ್ಕೊಂಡು ಹಾಗೆ ಅದರಿಂದ ಸಿಪ್ಪೆನ ತೆಗೆದಿಟ್ಕೋಬೇಕು. ಅಮ್ಮ ಹೇಳಿದರು ನನಗೆ ಕಡಲೆ ಮತ್ತು ಗೋಧಿನ ಮಿಲ್ಲಿಗೆ ಹಾಕ್ಸು ಅಂತ ಹೇಳಿ. ಬಟ್ ನನಗೆ ಇಷ್ಟಿಷ್ಟೇ ಎಲ್ಲ ತೊಗೊಂಡೋಗೋಕ್ಕೆ ನನಗೆ ಇಲ್ಲಿ ಮಿಲ್ಲು ಗೊತ್ತಿಲ್ಲ, ಹಾಗೆ ಹಸ್ಬೆಂಡ್ಗೆ ಅಷ್ಟು ಟೈಮೂ ಇಲ್ಲ. ನೋಡಿ ಬಿಡೋಣ ಮಿಕ್ಸಿಲಿ ಆಗ್ಬೋದೇನೋ ಅಂತ ಹೇಳಿ ಈ ಥರ ಮಿಕ್ಸಿ ಮಾಡಿ ಈ ಥರ ಉಳಿದಿರೋದನ್ನೆಲ್ಲ ಲಾಸ್ಟಲ್ಲಿ ಪುನಃ ಅದಕ್ಕೆ ಹಾಕಿ ಎಂಡಲ್ಲಿ ಉಳಿದಿರೋ ನುಚ್ಚನ್ನು ಹಾಗೆ ಇಟ್ಕೊಂಡಿದ್ದೀನಿ. ಏನಾದರೂ ಮಾಡುವಾಗ ಬೆಲ್ಲ ಹಾಕಿ ಕುದಿಸ್ಕೊಂಡ್ರು ಓಕೆ, ಒಂಥರ ಪಾಯಸದಾಗೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಮಾಡಿ ನೋಡ್ತೀನಿ. ಹಾಗೆ ನಾವಿಲ್ಲಿ ಗೋಧಿ ಮತ್ತು ಕಡಲೆನ ಮಾತ್ರ ಮಿಕ್ಸಿ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಮತ್ತು ನಾವು ಉಂಡೆ ಮಾಡುವಾಗ ಮಾತ್ರ ಈ ಒಂದು ಸಣ್ಣ ಗ್ಲಾಸ್ ತೋರಿಸಿದ್ನಲ್ಲ, ಸೊ ಆ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು, ಬೇಕಾದರೆ 2 ಗ್ಲಾಸ್ ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1 ಗ್ಲಾಸು ನೆಲಗಡಲೆನ ಹಾಕ್ಕೊಂಡು ಅದನ್ನು ಸಪ್ರೇಟ್ ಮಿಕ್ಸಿ ಮಾಡಿಕೊಂಡು ಉಂಡೆ ಮಾಡುವಾಗ ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಉಳಿದಿರೋವಂಥ ಕಡಲೆ ಗೋಧಿ ಹಿಟ್ಟನ್ನು ಒಂದು ಡಬ್ಬಿಗೆ ಸ್ಟೋರ್ ಮಾಡಿಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ನೆಲಗಡಲೆನ ಮಿಕ್ಸಿ ಮಾಡಿದ್ನಲ್ಲ, ಸೊ ಅದು ಸ್ವಲ್ಪ ಗಂಟಾಗಿರುತ್ತೆ. ಅದನ್ನೆಲ್ಲ ಒಡ್ಕೊಂಡು ಹೀಗೆ ನಾವು ಬೆಲ್ಲದ ಪಾಕ ಮಾಡಿಟ್ಕೊಂಡಿರಬೇಕು. ಬಿಸಿ ಬಿಸಿಯಾಗಿ ಬೇಕು ಅಂತ ಇಲ್ಲ, ಆರಿದ ಮತ್ತೆ ನಾವು ಈ ಬೆಲ್ಲದ ಪಾಕನ ಹಾಕ್ಕೊಂಡು ಸೊ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಂತ ಬೇಕು ಅಂತ ಇಲ್ಲ. ನಾವು ಒಂದ್ಸತಿ ಹಿಟ್ಟು ಮಾಡಿಟ್ಕೊಂಡ್ರೆ ಬೇಕಂದಾಗ 1-1.5 ತಿಂಗಳವರೆಗೂ ನಾವು ಈ ಉಂಡೆನ ಮಾಡ್ಕೋತಾ ಇರ್ಬೋದು. ಸೊ ನಾನಿಲ್ಲಿ ಹಾಕ್ಕೊಂಡಿರುವಂಥ ಬೆಲ್ಲದ ಪಾಕ ಏನಿದೆ ಅಲ್ಲ, ಇದಕ್ಕೆ ಬೆಲ್ಲ ಇಷ್ಟೇ ಬೇಕು ಅಂತಲ್ಲ, ನೀವು ಬೆಲ್ಲದ ಪಾಕ ಮಾಡಿಟ್ಕೊಂಡು ತುಂಬ ನೀರು ಪಾಕ ಅಲ್ಲ, ಸ್ವಲ್ಪ ಗಟ್ಟಿ ಪಾಕ ಮಾಡಿಕೊಂಡು ಈ ಥರ ಮಾಡಿದರೆ ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಸೊ ಆ ಒಂದು ಕನ್ಸಿಸ್ಟೆನ್ಸಿಲಿ ಪಾಕ ಮಾಡಿಟ್ಕೊಂಡು ನೀವು ಉಂಡೆನ ಮಾಡಿದರೆ ಉಂಡೆ ಚೆನ್ನಾಗಿ ಬರುತ್ತೆ. ತುಂಬ ದಿನ ಕೂಡ ಇಟ್ಕೋಬೋದು. ಅಂದರೆ ತುಂಬ ಮಾಡಬೇಕು ಅಂತೆಲ್ಲ, ಸ್ವಲ್ಪ ಸ್ವಲ್ಪ ಒಂದು 15 ದಿನಕ್ಕೆ ಆಗೋಷ್ಟು ಮಾಡಿಟ್ಕೊಂಡ್ರೆ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದೊಂದು ಸಣ್ಣ ಸಣ್ಣ ಉಂಡೆ ಕೊಟ್ಟರೆ ಎಲ್ಲರೂ ಕೂಡ ತಿನ್ಬೋದು. ನಾವು ಮಕ್ಕಳೇ ಅಂತ ಹೇಳಿಲ್ಲ, ನಾವು ಕೂಡ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ಸೊ ಹಾಗಾಗಿ ನಾನು ಮಾಡಿರೋ ಪ್ರಕಾರ ಇನ್ನೊಂದು ಸ್ವಲ್ಪ ನನಗೆ ಬೆಲ್ಲ ಬೇಕಿತ್ತು. ಸೊ ಹಾಗಾಗಿ ನೀವು ಮಾಡುವಾಗ ಸ್ವಲ್ಪ ಹಿಟ್ಟನ್ನು ಮೆತ್ತಗೆ ಮಾಡಿಕೊಂಡು ಉಂಡೆನ ಮಾಡಿ ಇನ್ನೊಂದ್ಸತಿ ಮಾಡುವಾಗ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ಒಂದು ಉಂಡೆನ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಆವಾಗಲೇ ಪೌಡ್ರ್ ಟೇಸ್ಟ್ ಮಾಡಿದೆ. ಒಂದು ಲಾಸ್ಟಲ್ಲಿ ಒಂದು ಸಣ್ಣ ಉಂಡೆ ಇಟ್ಕೊಂಡಿದ್ದೀನಿ. ಇದನ್ನು ಡೈಲಿ ಯಾವ ಥರ ಕೊಡಬೇಕು ಅಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಈ ಒಂದು ಸಣ್ಣ ಸಣ್ಣ ಉಂಡೆನ ಕೊಟ್ಟರೆ ತುಂಬ ಎಫೆಕ್ಟಿವ್ ಆಗಿರುತ್ತಂತೆ. ಸೊ ಹಾಗಾಗಿ ಇದನ್ನು ಆದಷ್ಟು ಯಾರಿಗಾರ ಹೇರ್ ಫಾಲ್ ಆಗ್ತಾ ಇದೆಯೋ ಸೊ ಅವರೆಲ್ಲ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಕೊಡೋ ತೊಂದರೆ ಇಲ್ಲ, ಮಕ್ಕಳಿಗಂತೂ ಖಂಡಿತವಾಗ್ಲೂ ಕೊಡ್ಬೋದು. ಹೇರ್ ಗ್ರೋ ಆಗಲಿಕ್ಕೆ ಹಾಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಮ್ಮ ಹೇಳಿರೋ ಪ್ರಮಾಣದಲ್ಲಿ ನಾನು ಇದನ್ನು ಮಾಡಿದ್ದೀನಿ, ಬಟ್ ಯಾವುದೇ ಒಂದು ಮಿಸ್ಟೇಕ್ ಆಗಲಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮಗಳು ಕೂಡ ಖಂಡಿತವಾಗ್ಲೂ ತಿಂತಾಳೆ. ಒಂಥರ ಚಾಕ್ಲೇಟ್ ಥರ ಬರುತ್ತೆ.